ಸೀತಾ, ಆರ್ಯಪುತ್ರ, ಸೂರ್ಯನ ಹೊಂಬೆಳಕಿನಿಂದ ಕಂಗೊಳಿಸುತ್ತಿರುವ ಈ ತರುಲತೆಗಳನ್ನೊಮ್ಮೆ ನೋಡು, ಎಷ್ಟು ರಮ್ಯವಾಗಿರುವುದು. ಹೌದು ಸ್ವಾಮಿ. ನನಗನ್ನಿಸುತ್ತಿದೆ ಅರಮನೆಯ ವಾಸಕ್ಕಿಂತ ಈ ಅರಣ್ಯವಾಸವೇ ಎಷ್ಟೋ ಲೇಸೆಂದು. ಹೌದು ಸ್ವಾಮಿ. ಅಲ್ಲಿ ನೋಡು, ಭಗೀರಥನ ಪ್ರಯತ್ನದಿಂದ ಪರಶಿವನ ಜಡೆಯಿಂದ ಧರೆಗಿಳಿದು ಬಂದ ಪರಮ ಪಾವನೆಯಾದ ಗಂಗಾ ಮಾತೆಯು ಎಷ್ಟು ಗಂಭೀರ ಗಮನೆಯಾಗಿ ಹರಿಯುತ್ತಿರುವಳು. ಬನ್ನಿ, ಆ ಮಾತೆಯನ್ನೊಮ್ಮೆ ಪ್ರಾರ್ಥಿಸಿ ಮುಂದಕ್ಕೆ ಹೋಗೋಣ. ಹಾಗೆ ಆಗಲಿ. ಸುರನರ ಸೇವಿತೆ ವರದಯ್ಯೇ, ಸುರನರ ಸೇವಿತೆ ವರದಯ್ಯೇ, ಪರಮ ಪಾವನೆ ಕರುಣಾಂತರಂಗೆ,
14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾಳೆ. ಜಾನಕಿ ರಮಣ ದಶರಥ ಜಾನಕಿ ರಮಣ ದಶರಥ ಸರ್ವರೇಶ ವದನ ಹರೇ ರಾಮ ದೀನವತ್ಸಲ ರೂಪ ಜಗದೀಪಾಲ ದೀನವತ್ಸಲ ರೂಪ ಜಗದೀಪಾಲ ದೀನವತ್ಸಲ ರೂಪ ಜಗದೀಪಾಲ ದೀನವತ್ಸಲ ರೂಪ ಜಗದೀಪಾಲ ವರದಾನಶೀಲ ಕೋದಂಡಪಾಲ ವರದಾನಶೀಲ ಕೋದಂಡಪಾಲ ಜಾನಕಿ ರಮಣ ದಶರಥ ನಂದನ ಸರ್ವರೇಶ ವದನ ಹರೇ ರಾಮ ಪ್ರಭು ಕೌಶಿಕ ಮುಖ ಕೌಶಿಕ ಮುಖ ರಕ್ಷಣ ಕಾರ್ಯ ಗೌತಮ ಕಾಂತ ನಿಜ ರೂಪ ಧರ ಗೌತಮ ಕಾಂತ ನಿಜ ರೂಪ ಧರ ಅಯಿತವ ಕೇಶರ ಅಯಿತವ ಕೇಶರ ರೂಪದಳಂಕಾರ ಅಯಿತವ ಕೇಶರ ರೂಪದಳಂಕಾರ ಮಹೇಶ್ವರ ರೂಪದಳಂಕಾರ ಶ್ರೀಪರಿ ಪೂಜಿತ ಶ್ರೀರಾಮಚಂದ್ರ ಶ್ರೀಪರಿ ಪೂಜಿತ ಶ್ರೀರಾಮಚಂದ್ರ ಜಾನಕಿ ರಮಣ ದಶರಥ ನಂದನ ಸರ್ವರೇಶ ವದನ ಹರೇ ರಾಮ ಪ್ರಭು ಸೀತಾ ಲಕ್ಷ್ಮಣರ ಸಮೇತ ಶ್ರೀರಾಮಚಂದ್ರ ಪ್ರಭುಗಳಿಗೆ ಅಭಿವಂದಿಸುತ್ತಿರುವೆನು. ಮಹಾರಾಜ ಪ್ರಭು. ನಿನಗೆ ಶುಭವಾಗಲಿ. ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ಪ್ರಭು, ತಮ್ಮ ಕೃಪಕಟಾಕ್ಷದಿಂದ ನಮ್ಮ ಪರಿವಾರವೆಲ್ಲವೂ ಕ್ಷೇಮ. ಆದರೆ ತಮಗೆ ವನವಾಸವು ಪ್ರಾಪ್ತಿಯಾಯಿತೆಂದು ತಿಳಿದು ನನ್ನ ಮನಸ್ಸಿಗೆ ಬಹಳ ದುಃಖವಾಯಿತು ಪ್ರಭು. ಆದರೂ ವನವಾಸಾರ್ಥಿಗಳಾದ ತಾವು ಇದೇ ಮಾರ್ಗವಾಗಿ ಬರುತ್ತೀರೆಂದು ತಿಳಿದು ಸ್ವಲ್ಪ ಮಟ್ಟಿಗೆ ಸಮಾಧಾನವೂ ಆಯಿತು. ಪ್ರಭು, ತಮ್ಮ 14 ವರ್ಷಗಳ ವನವಾಸ ಮುಗಿಯುವ ತನಕ ಈ ನನ್ನ ಶೃಂಗಬೇರಿಪುರದಲ್ಲಿ ವಾಸವಿದ್ದು ಈ ದೀನನ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ದೇವ. ಮಹಾರಾಜ ಪ್ರಭು, ನಿನ್ನ ನಿಶ್ಚಲ ಭಕ್ತಿಗೆ ಮೆಚ್ಚಿದೆನು.
ಪಿತೃವಾಕ್ಯವನ್ನು ಪರಿಪಾಲಿಸುವ ನಾವು 14 ವರ್ಷ ವನವಾಸವನ್ನು ಮುಗಿಸುವವರೆಗೂ ಪುರಪ್ರವೇಶ ಮಾಡುವುದಿಲ್ಲವಾದ ಕಾರಣ ನಿನ್ನ ಆತಿಥ್ಯಕ್ಕೆ ಬದಲಾಗಿ ಈ ಗಂಗಾ ನದಿಯನ್ನು ದಾಟಿಸಿಕೊಟ್ಟರೆ ನಿನ್ನ ಸಹಾಯವು ನಮಗಷ್ಟೇ ಸಾಕು. ಪರಮಾತ್ಮ, ಭವಸಾಗರವನ್ನೇ ದಾಟಿಸುವ ನಿಮ್ಮನ್ನು ಈ ಗಂಗಾ ನದಿಯನ್ನು ದಾಟಿಸುವ ನನ್ನ ಜನ್ಮ ಸಾರ್ಥಕವಾಯಿತು. ಪುನೀತನಾದನು ಪ್ರಭು. ಆದರೆ ನನ್ನದೊಂದು ವಿಜ್ಞಾಪನೆ ಇರುವುದು ದೇವ. ಮಹಾರಾಜ, ಅದೇನು ನಿನ್ನ ವಿಜ್ಞಾಪನೆ? ಪ್ರಭು, ಹಿಂದೆ ಮಾತೆಯವರ ಸ್ವಯಂವರಕ್ಕಾಗಿ ತಾವು ಮಿಥಿಲಾ ನಗರಕ್ಕೆ ತೆರಳುತ್ತಿದ್ದಾಗ ತಮ್ಮ ಪಾದ ಸೋಕಿದ ಮಾತ್ರಕ್ಕೆ ಶಾಪಗ್ರಸ್ತವಾಗಿ ಬಿದ್ದಿದ್ದ ಒಂದು ಕಲ್ಲು ಅದು ಹೆಣ್ಣಾಯಿತಂತೆ. ಅದೇ ರೀತಿ ಈ ದೀನನ ದೋಣಿಯಲ್ಲಿಯೂ ಸಹ ಅನೇಕ ಸಣ್ಣ ಪುಟ್ಟ ಕಲ್ಲುಗಳ ಹರಳುಗಳು ಇದ್ದರೂ ಇರಬಹುದು. ಅವುಗಳೆಲ್ಲವೂ ತಮ್ಮ ಪಾದ ಸೋಕಿದ ಮಾತ್ರಕ್ಕೆ ಹೆಣ್ಣುಗಳಾಗಿ ಬಿಟ್ಟರೆ ನನ್ನ ಗತಿಯೇನು ಪರಮಾತ್ಮ? ಆದುದರಿಂದ ತಮ್ಮ ಪಾದಗಳನ್ನು ತೊಳೆಯಲು ನನಗೆ ಅನುವು ಮಾಡಿಕೊಡಬೇಕು ದೇವ. ಮಹಾರಾಜ ಪ್ರಭು, ನಿನ್ನ ಮನದಾಳದ ಆಂತರ್ಯವನ್ನು ನಾನು ಚೆನ್ನಾಗಿ ಬಲ್ಲೆನು. ಈ ರೀತಿಯಾದ ನೆಪವನ್ನು ಹೂಡಿ ನನ್ನ ಪಾದಗಳನ್ನು ತೊಳೆಯಲು ಇಷ್ಟಪಡುತ್ತಿರುವೆ. ಇನ್ನಿಷ್ಟದಂತಾಗಲಿ. ಮಹದಾಜ್ಞೆ ಪ್ರಭು.
ಧನ್ಯನಾದ ದೇವ. ಇದು ದೋಣಿಯಲ್ಲಿ ಕುಳಿತುಕೊಳ್ಳಿ, ಹೊಳೆಯನ್ನು ದಾಟಿಸುವೆನು. ನಿನ್ನಿಷ್ಟದಂತಾಗಲಿ. ಹೊಳೆಯ ದಾಟಿ ರಾಮಚಂದ್ರ, ರಾಮಯ್ಯ ರಾಮ ಶ್ರೀರಾಮಚಂದ್ರ. ಹೊಳೆಯ ದಾಟಿ ರಾಮಚಂದ್ರ, ರಾಮಯ್ಯ ರಾಮ ಶ್ರೀರಾಮಚಂದ್ರ. ದೂಷ ಶಿಕ್ಷ
ಶರಣ ಎಲ್ದುಲಿ ಮರುಣ ಅದು ದಿನ ನಂಬಿದೆ ಜಾನಕಿ ರಮಣ ಅದು ದಿನ ನಂಬಿದೆ ಜಾನಕಿ ರಮಣ ಹಳೆಯ ತಾಂಡಿದೆ ರಾಮಚಂದ್ರ ರಾಮಯ್ಯ ರಾಮ ಶ್ರೀರಾಮಚಂದ್ರ. ಗೃಹರಾಜ, ಪ್ರಭು ನೀನು ಮಾಡಿದ ಉಪಕಾರಕ್ಕೆ ನಾನು ಯಾವ ಪ್ರತ್ಯುಪಕಾರವನ್ನು ಮಾಡಲಿ? ಪ್ರಭು ತಮ್ಮ ಕೃಪಕಟಾಕ್ಷವು ಸಂಪೂರ್ಣವಾಗಿ ನನ್ನ ಮೇಲಿದ್ದರೆ ಅಷ್ಟೇ ಸಾಕು. ಅಪ್ಪಣೆಯಾದರೆ ನಾನು ಹೊರಡುವೆನು ದೇವ. ಗೃಹರಾಜ, ನಿನಗೆ ಶುಭವಾಗಲಿ. ನೀನಿನ್ನೂ ಹೊರಡು. ರಾಮಚಂದ್ರ ಎಲ್ಲಿರುವೆ ರಾಘವ ಕಾನನವ. ರಾಮಚಂದ್ರ ಎಲ್ಲಿರುವೆ ರಾಘವ ಕಾನನವ. ವನವಾಸ ನೆಪದಿಂದ ವನಗೆಲಿದರಳಿಗೆ. ರಾಮಚಂದ್ರ ವನವಾಸ ನೆಪದಿಂದ ವನಗೆಲಿದರಳಿಗೆ. ಜನಮಹಿಮನೆ ನಿನ್ನನಾವೆನ್ನುತ್ತ. ರಾಮಚಂದ್ರ ಜನಮಹಿಮನೆ ನಿನ್ನನಾವೆನ್ನುತ್ತ. ಎಲ್ಲಿರುವೆ ರಾಘವ ಕಾನನವ. ರಾಘವ ಕಾನನಾಮ ಜನನಿ. ಸಹೋದರ, ಎಲ್ಲಿ ಹುಡುಕಿದರೂ ಸೀತಾರಾಮ ಲಕ್ಷ್ಮಣರ ದರ್ಶನವೇ ದೊರೆಯಲಿಲ್ಲ. ಸೀತಾರಾಮ ಲಕ್ಷ್ಮಣನು ಕರೆದುಕೊಂಡು ಹೋಗದ ಹೊರತು ನಾವು ಪ್ರವೇಶ ಮಾಡುವುದಿಲ್ಲ. ಏನು ಮಾಡುವುದು ಸಹೋದರ? ಹೌದಣ್ಣ, ಸೀತಾರಾಮ ಲಕ್ಷ್ಮಣನ್ನು ಕರೆದುಕೊಂಡು ಹೋಗದೆ ಹಿಂತಿರುಗಿದರೆ ಪ್ರಜೆಗಳು ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡುವರು. ನಾವೀಗೇನು ಮಾಡುವುದಣ್ಣ? ಸಹೋದರ ನಡೆ, ಇನ್ನು ಸ್ವಲ್ಪ ಮುಂದೆ ಹೋದರೆ ನಮ್ಮ ತಂದೆಯವರ ಸ್ನೇಹಿತನಾದ ಮೋಹನಿರೋನು. ಆತನ ಸಹಾಯದಿಂದ ಆ ಗಂಗಾ ನದಿಯನ್ನು ದಾಟಿ ಮುಂದೆ ಹೋಗಿ ಹುಡ್ಕೊಂಡು ನಡೆ. ಅಲೆದಲೆದು ನಾವು ಅಡವಿಯೋ ಇಂದು. ರಾಮಚಂದ್ರ ಅಲೆದಲೆದು ನಾವು ಅಡವಿಯೋ ಇಂದು. ಕಾರ್ಯಗಾನದೆ ಬರಲುತ್ತಲಿರುವೆ. ರಾಮಚಂದ್ರ ಕಾರ್ಯಗಾನದೆ ಬರಲುತ್ತಲಿರುವೆ. ಎಲ್ಲಿರುವೆ ರಾಘವ ಕಾನನವ. ಎಲ್ಲಿರುವೆ ರಾಘವ ಕಾನನಾಮ ಜನನಿ. ಲಕ್ಷ್ಮಣ, ಆ ಪಾರ್ಶ್ವದಲ್ಲಿ ಯಾವುದೋ ಕೋಲಾಹಲ ಧ್ವನಿಯು ಕೇಳಿಬರುತ್ತಿದೆ. ಅದೇನೆಂಬುದನ್ನು ನೋಡು. ಆಗಬಹುದು. ಏನಾಶ್ಚರ್ಯ! ಎಂದೋಳಿವು ಅಂತರಿಕ್ಷವನ್ನೆಲ್ಲ ವ್ಯಾಪಿಸಿರುವುದಲ್ಲ. ಮಹಾ ಕೋಲಾಹಲ ಧ್ವನಿಯೇ ಕೇಳಿಬರುತ್ತಿರುವುದು. ಮೃಗ ಪಕ್ಷಿಗಳು ಬೆದರಿ ದಿಕ್ಕಿ ದಿಕ್ಕಿಗೆ ಓಡುತ್ತಿರುವುದು. ಯಾರಾದರೂ ರಾಜರು ಬೇಟೆಗೆ ಬಂದಿರಬಹುದು. ಸಂದೇಹವಿಲ್ಲ, ಇದು ನಮ್ಮ ಸೈನ್ಯವೇ ಸರಿ. ದುಷ್ಟ ಚೈತ್ಯದಿಂದ ಪ್ರೇರಿತನ ಭರತರು ನಮ್ಮ ಮೇಲೆ ದಂಡೆತ್ತಿ ಬರುವಂತೆ ಕಾಣುತ್ತಿದೆ. ಕಾಡಿಗೆ ಬಂದರೂ ಕಾಡುವ ಪ್ರಸಂಗ ತಪ್ಪಲಿಲ್ಲ. ಇರಲಿ,
ಈ ವಿಚಾರವನ್ನು ಮೊದಲು ಅಣ್ಣನಿಗೆ ತಿಳಿಸುವನು. ಅಣ್ಣ ಹೇಳು, ಅಣ್ಣ ಹೇಳು. ಬಾಣವನ್ನು ನಡೆಸಿಕೋ, ಭಕ್ತಿಗಳನ್ನು ಆ ಪಾರ್ಶ್ವದಲ್ಲಿ ಅಡಗಿಕೊಳ್ಳುವಂತೆ ಹೇಳು. ಏಕೆ ಲಕ್ಷ್ಮಣ, ಏನಾಯಿತು? ಅಣ್ಣ, ದುಷ್ಟ ಕೈಕೆಯಿಂದ ಪ್ರೇರಿತನಾದ ಭರತನು ನಮ್ಮ ಮೇಲೆ ದಂಡೆತ್ತಿ ಬರುವಂತೆ ಕಾಣುತ್ತಿದೆ. ಅಪ್ಪಣೆಯಾದರೆ ಅವನು ಈಗ ಸಂಬಂಧಿಸುವನು. ಭರತನು ಅಂತಹ ಭ್ರಾತೃದ್ರೋಹಿ ಎಂದು ಭಾವಿಸಬೇಡ. ಆತನೇನು ಸಾಮಾನ್ಯನೇ, ಮಹಾನ್ ದೈವ ಭಕ್ತನು. ಭರತನನ್ನು ಸಂಹರಿಸಿ ಅನ್ಯಾಯದಿಂದ ನನಗೆ ಇಂದ್ರ ಪದವಿ ಬಂದರೂ ಬೇಡ. ಆತನು ಬರುವುದಕ್ಕೆ ಏನೋ ಬಲವಾದ ಕಾರಣವು ಇರಲೇಬೇಕು. ಬರಲಿ, ವಿಚಾರವನ್ನು ತಿಳಿಯೋಣ. ಶಾಂತನಾಗು. ಆಗಬಹುದು. ಅಣ್ಣ, ಸರ್ವಾಲಂಕಾರ ಪರಿಶೋಭಿತರಾಗಿ ಮಂತ್ರಿ ಮಹೋದಯರು ಸಾಮಂತ ರಾಜರಿಂದ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಕುಳಿತು ರಾಜ್ಯಭಾರ ಮಾಡಬೇಕಾಗಿರೋ ನೀವು ಈ ರೀತಿ ಜಟಾವರ್ಗಧಾರಿಯಾಗಿ ಕಾಡುಪುರ ಅವಸ್ಥಾನವಾದ ಈ ಅಡವಿಯಲ್ಲಿ ವಾಸಿಸಿರುವಲ್ಲ, ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುವ ನಾವೆಂತಹ ಪಾಪಿಗಳನ್ನ, ನಾವೆಂತಹ ಪಾಪಿಗಳು. ಭರತ, ದುಃಖಿಸಬೇಡ. ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ನಾವು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮಗೊಂದು ಮಾತನ್ನು ತಿಳಿಸದೆ ನಿರುತ್ಸಾಹದಿಂದ ಬರಬೇಕಾಯಿತು. ಹೇಳು ಭರತ, ಅಯೋಧ್ಯೆಯ ಸರ್ವ ಪ್ರಜೆಗಳು ಕ್ಷೇಮದಿಂದಿರುವರೆ? ಕ್ಷೇಮವಣ್ಣ. ನಮಗೆ ಆಕಾರ ಮಕಾರ ಉಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರಾದ ಪರಬ್ರಹ್ಮ ಸ್ವರೂಪಿ ಗುರುವರ್ಯರಾದ ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಕ್ಷೇಮವಣ್ಣ. ಅಯೋಧ್ಯೆಯ ಉನ್ನತಿಗೆ ಅಹರ್ನಿಶಿ ಶ್ರಮಿಸುವ ಅಷ್ಟ ಮಂತ್ರಿಗಳಲ್ಲೇ ಶ್ರೇಷ್ಠರಾದ ಮಹಾಮಂತ್ರಿ ಸುಮಂತ್ರರೂ ಕ್ಷೇಮವೇ? ಕ್ಷೇಮವಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟು ಮುನಿಪುಂಗಾದಿಗಳ ಸೇವಾ ಭಾಗ್ಯವನ್ನು ಕರುಣಿಸಿದ ನಿನ್ನ ಹೆತ್ತಮ್ಮ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮವೇ? ಅವರ ಕ್ಷೇಮಕ್ಕೇನು ಬಿಡಣ್ಣ. ಮನನೊಂದು ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಆಡದೆ ಮೌನವಾಗಿ ನಮ್ಮನ್ನು ಕಳಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯು ಕ್ಷೇಮವೇ? ಕ್ಷೇಮವಣ್ಣ. ನವಮಾಸಗಳು ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ನಮ್ಮನ್ನು ಕಳಿಸಿಕೊಡಲಾರದ ಸಂಕಷ್ಟದಲ್ಲಿ ಕಳುಹಿಸಿಕೊಟ್ಟ ನನ್ನ ಹೆತ್ತಮ್ಮ ಕೌಸಲ್ಯ ಮಾತೆಯು ಕ್ಷೇಮವೇ? ಕ್ಷೇಮವಣ್ಣ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಕೌಸಲ ಸಾಮ್ರಾಜ್ಯವನ್ನಾಳಿ 3 ಜನ ಮುದ್ದಿನ ಮಡದಿಯರ ಪ್ರಿಯಕರನಾಗಿ ನಮ್ಮ 4 ಮಂದಿಗೆ ಶರೀರವನ್ನಿತ್ತು ದೇವಾಸುರರ ಯುದ್ಧದಲ್ಲಿ ಏಕರಥಿಕನಾಗಿ ದಶ ದಿಕ್ಕುಗಳಲ್ಲಿಯೂ ರಥವನ್ನು ನಿರಾಯಾಸವಾಗಿ ಚಲಿಸಿ ಜಯವನ್ನು ತಂದಿತ್ತು. ಸಕಲ ದೇವತೆಗಳಿಂದ ದಶರಥ ಎಂಬ ಬಿರುದನ್ನು ಪಡೆದ ನಮ್ಮೆಲ್ಲರ ಪೂಜ್ಯ ಪಿತಾ ದಶರಥ ಮಹಾಚಕ್ರವರ್ತಿಗಳು ಕ್ಷೇಮವೇ? ಇನ್ನೆಲ್ಲಿ ಕ್ಷೇಮವಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏಕೆ ಭರತ, ನಿನ್ನ ಮಾತುಗಳು ಬಹಳ ಸಂಶಯವನ್ನುಂಟು ಮಾಡುತ್ತಿರುವುದು. ಸಂಗತಿ ಏನು, ಬೇಗ ತಿಳಿಸೋ. ಅಣ್ಣ, ನೀವು ವನವಾಸಕ್ಕೆ ಹೊರಟು ಬಂದ ಕೂಡಲೇ ನಮ್ಮ ತಂದೆಯವರು ಪರಲೋಕವನ್ನು ಏನು? ನಮ್ಮ ಜನತೆಯು ಪರಲೋಕವನ್ನು ಸೇರಿದರೆ ಸ್ವಾಮಿ ಶಾಂತರಾಗಿ.
ಜನಕ ಸ್ವಾಮಿ ಪರಲೋಕವಾಸಿ 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ನಿನಗೆ ಈ ರೀತಿಯಾದ ಮರಣವು ಸಂಭವಿಸುವುದೆಂದು ನಾನು ಕನಸಿನಲ್ಲಿಯೂ ಕಂಡಿರಲಿಲ್ಲ. ಜನಕ, ದಶರಥ ಚಕ್ರವರ್ತಿ ಅಯೋಧ್ಯಾಧಿಪತಿ ಎಂಬುದಾಗಿ ಯಾರನ್ನು ಕರೆಯೋಣ? ನಿನ್ನ ಅಂತ್ಯ ಸೇವೆಯನ್ನು ಮಾಡುವ ಭಾಗ್ಯವೂ ನಮಗೆ ಲಭಿಸಲೇ ಹೋಯಿತೆ. ಭರತ, ಜನಕನ ಅಂತ್ಯ ಸೇವೆಯನ್ನು ಮಾಡಿದ ನೀವೇ ಭಾಗ್ಯಶಾಲಿಗಳು. ಅಣ್ಣ, ಜನಗರ ಅಂತ್ಯಕಾಲದಲ್ಲಿ ನಾವುಗಳು ಸಹ ಅವರ ಬಳಿಯಲ್ಲಿದ್ದೇವೆ. ಏನು, ಜನಕನ ಅಂತ್ಯಕಾಲದಲ್ಲಿ ನೀವು ಸಹ ಆತನ ಬಳಿಯಲ್ಲಿರಲಿಲ್ಲವೇ? ಇಲ್ಲವಣ್ಣ. ಅಯ್ಯೋ ನಿರ್ಭಾಗ್ಯನಾದ ದಶರಥ ಚಕ್ರವರ್ತಿ, ಅನೇಕ ವರ್ಷಗಳ ಕಾಲ ಪುತ್ರ ಕಾಮೇಷ್ಟಿಯಾಗವನ್ನು ಮಾಡಿ ಲೋಕೈಕ ವೀರರಾದ 4 ಜನ ಸುಪುತ್ರರನ್ನು ಪಡೆದಾಗಿಯೂ ಸಹ ನಿನ್ನ ಅಂತ್ಯಕಾಲದಲ್ಲಿ ಒಬ್ಬರೂ ನಿನ್ನ ಬಳಿಯಲ್ಲಿ ಭರತ, ಆದದ್ದು ಆಗಿ ಹೋಯಿತು. ಇನ್ನು ಚಿಂತಿಸಿ ಫಲವಿಲ್ಲ. ನೀನು ಪಟ್ಟಣಕ್ಕೆ ಹೋಗಿ ಪತಿ ವಿಯೋಗದಿಂದ ದುಃಖ ಪಡುತ್ತಿರುವ ಮಾತೆಯರನ್ನು ಸಂತೈಸಿಕೊಂಡು ರಾಜ್ಯಭಾರ ಮಾಡಿಕೊಂಡಿರು. ನಾನು 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಮುಗಿಸಿಕೊಂಡು ಪಟ್ಟಣಕ್ಕೆ ಹಿಂತಿರುಗುವೆನು. ಅಣ್ಣ, ತ್ರಿಕರಣ ಸಾಕ್ಷಿಯಾಗಿ ನಿಮ್ಮ ಪಾದ ಸೇವೆಯನ್ನು ಮಾಡಲು ಬಂದರೆ ವಿನಃ ನಿಮ್ಮ ಸಿಂಹಾಸನಕ್ಕಲ್ಲವಣ್ಣ. ತಂದೆಯನ್ನು ಕಳೆದುಕೊಂಡ ನಮಗೆ ನೀವೇ ತಂದೆ. ನಮ್ಮ ತಾಯಿಯವರು ಮಾಡಿದ ಅಪರಾಧವನ್ನು ಮನ್ನಿಸಿ ನಮ್ಮಗಳ ಮೇಲೆ ಕೃಪೆ ಇಟ್ಟು ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕ ಮಾಡಿಕೊಂಡು ದುಃಖ ತಪ್ತರಾದ ಪ್ರಜೆಗಳನ್ನು ಮಾದೇವರನ್ನು ಸಂತೋಷಪಡಿಸಬೇಕೆಂದು ತಮ್ಮಲ್ಲಿ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಭರತ, ಪಿತೃ ವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಇಲ್ಲದೆ ಹೋದರೆ ನಮ್ಮ ಜನಕನು ಮೋಕ್ಷದಿಂದ ವಿಮುಕ್ತನಾಗುವುದಿಲ್ಲವೇ? ನೀನೇ ಯೋಚಿಸಿ ನೋಡು. ಅಣ್ಣ, ಮಾತಾ ಪಿತೃಗಳಿಂದ ಸಂಪಾದಿಸಿದ ರಾಜ್ಯವನ್ನು ನಾನೇ ನನ್ನ ಕೈಯಾರೆ ಧಾರೆ ಎರೆಯುವಾಗ ಇದರಲ್ಲಿ ದೋಷವೇನಿರುವುದು? ಭರತ, ಇದು ಎಷ್ಟಾದರೂ ನ್ಯಾಯಸಮ್ಮತವಲ್ಲ. ಹಾಗಾದರೆ ನಾನೇ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸುವುದು. ನೀವು ಪಟ್ಟಣಕ್ಕೆ ಹಿಂತಿರುಗಿ. ಭರತ, ಜನನಿಯ ಆಜ್ಞೆ ಆಗಿರುವುದು ನಿನ್ನ ಪಟ್ಟಾಭಿಷೇಕ, ನನ್ನ ವನವಾಸ. ಅಣ್ಣ, ತಾವು ಎಷ್ಟೇ ವಿಧವಾಗಿ ಹೇಳಿದರು ಅಯೋಧ್ಯೆ ರಾಜ ರಾಮನೇ ಹೊರತು ಈ ಭರತನಲ್ಲವಣ್ಣ. ನಾನು ಸಹ ನಿಮ್ಮ ಆಜ್ಞಾಧಾರಕ, ನಿಮ್ಮ ಪ್ರಜೆ. ಹಾಗಾದರೆ ಅಯೋಧ್ಯೆಯ ರಾಜ ಈ ರಾಮನ ಆಜ್ಞೆಯನ್ನು ನೀನು ಪಾಲಿಸಿವೆ ಅಷ್ಟೇ? ಅಗತ್ಯವಾಗಿ ಪಾಲಿಸುವೆನು. ಹಾಗಾದರೆ ಅಯೋಧ್ಯೆಯ ರಾಜ ರಾಮನು ಆಜ್ಞೆ ಮಾಡುತ್ತಿದ್ದಾನೆ, ನೀನು ಪಟ್ಟಣಕ್ಕೆ ಹಿಂತಿರುಗು. ಅಣ್ಣ, ತಮ್ಮ ಆಜ್ಞೆಗೆ ವಿರುದ್ಧವಾಗಿ ಮಾತನಾಡಲು ನಾನು ಶಕ್ತನಲ್ಲ. ಸೀತಾರಾಮ ಲಕ್ಷ್ಮಣ ಕರೆದುಕೊಂಡು ಬರದ ಹೊರತು ನಾವು ಪುರಪ್ರವೇಶ ಮಾಡುವುದಿಲ್ಲವೆಂದು ನಿನ್ನ ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದಿರುವೆವು. ಆದ್ದರಿಂದ ಅಯೋಧ್ಯೆ ರಾಜ ಶ್ರೀರಾಮಚಂದ್ರನೇ ಹೊರತು ಅಯೋಧ್ಯೆ ರಾಜ ಎಂಬ ಪ್ರಜೆಗಳ ನಂಬಿಕೆಗೋಸ್ಕರವಾಗಿ ಈ ನಮ್ಮ ಪಾದಕಗಳನ್ನು ಕರುಣಿಸಿದರೆ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಸಿಂಹಾಸನ ಮೇಲೆ ಪಟ್ಟಾಭಿಷೇಕ ಮಾಡಿ ನಾವು ಮನವೇಶದಾರಿಯಾಗಿ ವಾಸ ಮಾಡಿಕೊಂಡಿರುವೆವು. ಹೌದಣ್ಣ, ನಾನೂ ಸಹ ಭರತನಂತೆಯೇ ನಿಮ್ಮ ಪಾದಗಳನ್ನು ಪೂಜೆ ಮಾಡುತ್ತಾ ನಂದಿ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿರುವೆನು. ಭರತ, ಶತ್ರುಘ್ನ ಸಹಜಾತ ಧರ್ಮವನ್ನು ಪ್ರತ್ಯಕ್ಷಗೊಳಿಸಿದ ಪರಮ ಪುಣ್ಯಶಾಲಿಗಳು ನೀವಲ್ಲವೇ? ನಿಮ್ಮಂತಹ ಸಹೋದರರನ್ನು ಪಡೆದ ನಾನೇ ಧನ್ಯ. ಇದೋ ಪಾದಕೆಗಳನ್ನು ತೆಗೆದುಕೋ. ಧನ್ಯರಾದೆವು, ಧನ್ಯರಾದೆವು. ಶ್ರೀರಾಮಚಂದ್ರನ ರಕ್ಷಣೆ ಮಾಡುವ ಈ ಪಾದಕೆಗಳಿಗೆ ಒದಗಿದ ಬಂದ ಭಾಗ್ಯ ಈ ಜಗತ್ತಿನಲ್ಲಿ ಯಾರಿಗೂ ದೊರಕದು, ಯಾರಿಗೂ ದೊರಕದು. ಧನ್ಯರಾದೆವು, ಧನ್ಯರಾದೆವು. ಕನ್ನಡರ ತಾಪದೆನಿದು ತವಕದಿ ಬೆಳೆಸಿದ ತಾಯಿಗೂ ಈ ಭಾಗ್ಯವಿಲ್ಲ. ಪರಮ ಜಪದಪ ಪುಣ್ಯ ಪಾದಾದಿಗಳು ಪೂಜಿಸಿದ ಮುನಿ ಜನರ ಪಾಲಿಗೂ ಈ ಭಾಗ್ಯವಿಲ್ಲ.
ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ನಮಗೂ ಈ ಭಾಗ್ಯವಿಲ್ಲ. ಕಾಡು ಮರವಂ ಕಡಿದು ತುಳಿದು ಪಾಡು ಪಡೆದಿದ್ದರು ನಾಡಿಗೊಳಗನವ ಪಾಲಿಸುವ ಈ ಜೋಡಿ ಒಳಗೆ ಬಂದ ಭಾಗ್ಯ ಇನ್ನಿಲ್ಲ ಜಗದಿ ಜಗದಿ. ರಾಮದಯಾಕರ ನಿಮ್ಮಯ ಪಾದುಕೆ ರಾಮದಯಾಕರ ನಿಮ್ಮಯ ಪಾದುಕೆ ದೊರೆತು ಧನ್ಯನು ನಾ. ಯಾರಿಗೂ ದೊರೆಯದ ನಿಮ್ಮ ಪಾದುಕೆ ಯಾರಿಗೂ ದೊರೆಯದ ನಿಮ್ಮ ಪಾದುಕೆ ಭರತಗೆ ದೊರೆತು ಧನ್ಯನಾದನು. ಭರತಗೆ ದೊರೆತು ಧನ್ಯನಾದನು. ರಾಮದಯಾಕರ ನಿಮ್ಮಯ ಪಾದುಕೆ ದೊರೆತು ಧನ್ಯನು ನಾ. ಕೋಸಲ ದೇಶದ ಅಧಿಪತಿ ಎನ್ನಿಸಿ ಕೋಸಲ ದೇಶದ ಅಧಿಪತಿ ಎನ್ನಿಸಿ ಮೆರೆಯುವ ಸೌಭಾಗ್ಯ ದೊರಕಿದ ಪಾದುಕೆ ಮೆರೆಯುವ ಸೌಭಾಗ್ಯ ದೊರಕಿದ ಪಾದುಕೆ ನಿಮ್ಮನ್ನು ಪೂಜಿಸಿ ಪ್ರಜೆಗಳ ಪಾಲಿಸಿ ನಿಮ್ಮನ್ನು ಪೂಜಿಸಿ ಪ್ರಜೆಗಳ ಪಾಲಿಸಿ ಅನಂಗಾನಂದ ಬಯಸಿದ ಪಾದುಕೆ ಅಣ್ಣನಿಗಾನಂದ ಬಯಸಿದ ಪಾದುಕೆ ರಾಮದಯಾಕರ ನಿಮ್ಮಯ ಪಾದುಕೆ ದೊರೆತು ಧನ್ಯನು ನಾ. ಧನ್ಯನು ನಾ. ಧನ್ಯನು ನಾ. ಅಣ್ಣ, ಕೊನೆಯದಾಗಿ ನನ್ನದೊಂದು ವಿಜ್ಞಾಪನೆ. ಭರತ, ಅದೇನು ನಿನ್ನ ವಿಜ್ಞಾಪನೆ? ಅಣ್ಣ, ನೀವು 14 ವರ್ಷಗಳು ಕಳೆದ ಮರುದಿನವೇ ಅಯೋಧ್ಯೆಗೆ ಬಾರದಿದ್ದರೆ ನಿಮ್ಮ ಪಾದ ಸಾಕ್ಷಿಯಾಗಿ ನಾವು ಅಗ್ನಿ ಪ್ರವೇಶ ಮಾಡುತ್ತೇವೆ. ಇದೆಂತಹ ಕಠಿಣ ಪ್ರತಿಜ್ಞೆ. ಆಗಲಿ, ನೀವಿನ್ನು ಪಟ್ಟಣಕ್ಕೆ ಹಿಂತಿರುಗಿ. ರಾಮ ಪರಂದಮ ದಶರಥ ರಾಮ ರಾಮ ಪರಂದಮ ದಶರಥ ರಾಮ ಬಾಸುರ ರಾಮ ಸದಾ ರಾಮನಾಮ ಬಾಸುರ ರಾಮ ಸದಾ ರಾಮನಾಮ ರಮ ಪರಮ ರಮ ಪರಮ ಪಾವನ ನಾಮ ರಾಮ ಪರಂದಾಮ. ಸೀತಾ ಮನೋಲಾಸ ಸೀತಾ ಮನೋಲಾಸ ಸಿತ ಮಾಡಿದ
ಭ್ರಾತೃ ಪ್ರೇಮವನ್ನ. ಅಣ್ಣ, ನನ್ನ ಅಜ್ಞಾನದಿಂದ ಆಡಿದ ನನ್ನ ಅಪರಾಧವನ್ನು ಮನ್ನಿಸು. ಲಕ್ಷ್ಮಣ, ಈ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಜನರು ಆಗಾಗ ಬಂದು ನಮ್ಮ ವನವಾಸಕ್ಕೆ ಅಡ್ಡಿಯನ್ನುಂಟು ಮಾಡುವರು. ಆದ್ದರಿಂದ ಇಲ್ಲಿ ನಮ್ಮ ತಂದೆಗೆ ಜಲಾಂಜನೆಯನ್ನು ಕೊಟ್ಟು ಮುಂದೆ ಕಾಣುವ ದಂಡಕಾರಣ್ಯಕ್ಕೆ ಹೋಗೋಣ, ನಡೆಯಿರಿ. ಆಗಬಹುದು. ಆರ್ಯಪುತ್ರ, ಬಗೆ ಬಗೆಯ ಪುಷ್ಪಗಳಿಂದ ಕೂಡಿರುವ ಈ ವನವನ್ನೊಮ್ಮೆ ನೋಡು, ಎಷ್ಟು ರಮ್ಯವಾಗಿರುವುದು. ಪ್ರಿಯ, ಅನಾಳಿಗಿಂತಲೂ ಈ ಕಾಡೆ ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನು ಉಂಟು ಮಾಡುತ್ತದೆ ಅಲ್ಲವೇ ಪ್ರಿಯ? ಹೌದು ಸೀತಾ. ಆಶಾ ಜೀವನ ಶುಭ ದಿನ ಹೊಸ ಜಗತ್ತಿನ ಕಂಡೆನ.
ಮಾಡುತ್ತಿರುವಿರಿ. ಹೊಸತನ ಬಯಸಿ ಆಶಾ ಜೀವನ ಶುಭದಿನ, ಹೊಸತನವನ್ನ ಕಂಡೆನ, ಆಶಾ ಜೀವನ ಶುಭದಿನ. ಹೀಗೆ ನಗನಗುತ್ತಾ ಇರಬೇಕು. ಹೊಸತನ ಕಂಡೆನ, ಆಶಾ ಜೀವನ ಶುಭದಿನ, ಹೊಸತನವನ್ನ ಕಂಡೆನ, ಆಶಾ ಜೀವನ ಶುಭದಿನ. ಪ್ರಿಯ, ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನುಂಟು ಮಾಡ್ತಿದೆ. ಇಲ್ಲಿಯೇ ವಾಸ ಮಾಡಲು ನನ್ನ ಮನಸ್ಸು ತವಕ ಪಡುತ್ತಿರುವುದು. ಏನು ಹೇಳಿದಿರಿ? ನಿನ್ನಿಷ್ಟದಂತಾಗಲಿ ಲಕ್ಷ್ಮಣ. ಅಣ್ಣ ಲಕ್ಷ್ಮಣ, ಜಾನಕಿಯು ಇಲ್ಲಿ ವಾಸ ಮಾಡಲು ಬಹಳ ಕುತೂಹಲ ಪಡುತ್ತಿರುವಳು. ಆದ್ದರಿಂದ ಇಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಆಗಬಹುದು. ದಂಡಕಾರಣ್ಯದಲ್ಲಿ ಯಾರನ್ನೂ ಕಾಣೆನಲ್ಲ. ಇನ್ನು ಇನ್ನು ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನ ಕೊಂದಾರಭ್ಯದಿಂದಲೂ ಈ ದಂಡಕಾರರಣ್ಯಕ್ಕೆ ನನ್ನನ್ನೇ ಅಧಿಕಾರಿಣಿಯನ್ನಾಗಿ ಮಾಡಿರುವನು. ಇನ್ನು ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣ ಬಾರದ ಹಾಗೆ ತಪಸ್ಸನ್ನ
ಮಾಡುತ್ತಿರುವನು, ತಪಸ್ಸನ್ನ ಮಾಡುತ್ತಿರುವನು. ಹೇಳುವುದರೊಳಗಾಗಿ ಆತನಿಗೆ ಬೇಕಾದಷ್ಟು ಮಾಂಸ ಆಹಾರಾದಿಗಳನ್ನ ಸಂಪಾದಿಸುವೆನು. ಏನು? ನನ್ನ ಮಗನದೇ ಕತ್ತಿ ರಕ್ತ ಸಿಕವಾಗಿರುವುದಲ್ಲ. ಏನು? ನನ್ನ ಮಗನನ್ನ ಯಾರಾದರೂ ಕೊಂದಿರಬಹುದೇ? ಅಯ್ಯೋ ಮಗನೇ! ಅಯ್ಯೋ ಮಗನೇ! ಯಾರು ನನ್ನ ಮಗನನ್ನ ಕೊಂದ ಪಾಪಿಗಳು ಯಾರಾಗಿರಬಹುದು? ಹಿಡಿದು ಹಗಿದು ನುಂಗಿ ಬಿಡುವನು. ಎಲ್ಲಿ ಅಡಗಿ ಕುಳಿತಿರುವರು ನನ್ನ ಮಗನನ್ನು ಕೊಂದ ಪಾಪಿಗಳು? ಇಲ್ಲಿಯೇ ಅಡಗಿ ಎಲ್ಲೋ ಕುಳಿತಿರುವರು. ಅವರನ್ನ ಈಗಲೇ ಹುಡುಕಿ ಬರುವೆ. ಎಂದು ನಾನು ಕೊಂದು ಇಲ್ಲಿಯೇ ಕುಳಿತವರು. ಅವರನ್ನ ಈಗಲೇ ಹಿಡಿದು ನುಂಗಿ ಬಿಡುವರು. ಏನು? ಆತನನ್ನು ಹಿಡಿದು ನುಂಗಿ ಬಿಡುವನು ಎಂದರೆ ಆತನನ್ನು ನೋಡಿದರೆ ಎಷ್ಟೊಂದು ಸುಂದರವಾಗಿರುವನು. ಏನು ಮಾಡಲಿ ಈಗ? ಏನು ಮಾಡಲಿ? ಹೇಗಾದರೂ ಮಾಡಿ ಆತನನ್ನ ಒಲಿಸಿಕೊಂಡರೆ
ನಾನೇನು ಚೆನ್ನಾಗಿಲ್ಲವೇ? ಈತನು ನನ್ನ ಅಂದಕ್ಕೆ ಮೆಚ್ಚುತ್ತಿಲ್ಲ. ನಾನೀಗಲೇ ಸುಂದರವಾದ ತರುಣಿಯಾಗಿ ಬಂದು ಈತನನ್ನು ಹೇಗಾದರೂ ಮಾಡಿ ಒರೆಸಿಕೊಳ್ಳುವೆ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ. ಇಂಥ ಸುಂದರಾಂಗನನ್ನು ಮದುವೆಯಾದರೆ ಹೀಗೆ ಕರ್ರಗಿರುವ ಸಪ್ಪಗಿರುವ 6 ಮಕ್ಕಳನ್ನು ಒಂದೇ ಸಾರಿ ಹಡೆದು ಬಿಡಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿಯಲ್ಲವೇ ಜಗದೊಳಗೇನೋ, ಸುಂದರಿಯಲ್ಲವೇ ಜಗದೊಳಗೆ, ಈ ಜಗದೊಳಗೆ ಜಗದೊಳಗೆ, ಈ ಜಗದೊಳಗೆ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೇನೋ, ಚಿಕ್ಕವಯಸ್ಸಿನ ತಕ್ಕ ಸುಂದರ ನೀವಾ, ಚಿಕ್ಕವಯಸ್ಸಿನ ತಕ್ಕ ಸುಂದರ ನೀವಾ, ಅಕ್ಕರದಿ ಸಿಕ್ಕಿಹಾನೋ, ಅಕ್ಕರದಿ ಸಿಕ್ಕಿಹಾನೋ, ಭಯವಿಲ್ಲ ಮನಗೆ, ಸುಂದರಿಯಲ್ಲವೇ ಜಗದೊಳಗೇನೋ, ಜಗದೊಳಗೇನೋ, ಜಗದೊಳಗೇನೋ. ಅಬ್ಬಬ್ಬಬ್ಬಬ್ಬಬ್ಬಾ, ಏನು ಗಾಂಭೀರ್ಯ, ಎಂಥ ಟಿವಿ, ಏನು ಸೊಬಗು. ಮನೋಹರ, ಬಾರಪ್ಪ ಸ್ವಲ್ಪ ಎದ್ದು ಬರ. ಮನೋಹರ, ಯಾರಮ್ಮ ನೀನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ 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 ಶೂರ್ಪನಕ ಎನ್ನುವರು. ನೀನು ಇಲ್ಲಿಗೆ ಬರಲು ಕಾರಣ? ನೀನೇ ನೀನೇ ನೀನೇ. ಅದು ಹೇಗೆ? ಅದು ಹಾಗೆ, ಅದು ಹಾಗೆ. ಇಲ್ಲಿಗೆ ಬರಲು ಕಾರಣ? ನೀನು ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣನು. ಅದು ಹೇಗೆ? ಹೇಗೆಂದರೆ ಹೇಗೆ ಹೇಳಲಿ ಪ್ರಿಯಾ, ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರಿಸು, ಮೋಹಿಸು, ಕಾಮಿಸು, ಚುಂಬಿಸು. ಶೂರ್ಪನಖ, ನಕ ನಕ. ನಾನು ಏಕಪತ್ನಿ ವ್ರತಸ್ಥನು. ನಾನು ಅದಿರಲಿ, ತಕ್ಕವನಲ್ಲ. ನೀನು ಯಾರು? ಈ ದಂಡ ಕಾರಣಕ್ಕೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ಮೂರು. ನನ್ನ ವಿಚಾರ ಆಗಿರಲಿ, ನಿನ್ನ ವಿಚಾರವನ್ನು ತಿಳಿಸು. ತಿಳಿಸಿದಿನಲ್ಲ ಪ್ರಿಯಾ. ನೀನು ಯಾರು? ನಿನ್ನ ಹೆಸರೇನು? ನಾನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಗನಾದ ಶ್ರೀರಾಮಚಂದ್ರ. ನಾಮನಾಮ ಪಂಗನಾಮ. ಇಲ್ಲಿಗೆ ಬರಲು ಕಾರಣ? ಪಿತೃವಾಕ್ಯ ಪರಿಪಾಲನೆಗೋಸ್ಕರ ನಾನು ಇಲ್ಲಿಗೆ ಬಂದಿರುವೆ. ಎಷ್ಟು ಕಾಲ ಬಂದಿರುವೆ? 14 ವರ್ಷಗಳ ಕಾಲ. ಇನ್ನೂ 14 ಹೆಚ್ಚು ಮಾಡಿಕೋ, ನನಗೆ ಬೇಕಲ್ಲ. ಆಗುವುದಿಲ್ಲವೇ? ಶೂರ್ಪನಖ, ನೀನು ನನಗೆ ತಕ್ಕವಳಲ್ಲ. ಅದಿರಲಿ. ಈಕೆ ನನ್ನ ಧರ್ಮಪತ್ನಿ ಸೀತೆ. ನಾನು ಉಪಪತ್ನಿ ಆಗುತ್ತೇನೆ. ಅದು ನಿಮ್ಮ ರಾಕ್ಷಸರ ಪದ್ಧತಿ. ಆಗಲಿ. ಅವಳ ಹೆಸರೇನು? ಸೀತಾ. ನಾನು ನೆಗಡೆ. ಮನೋಹರ. ಶೂರ್ಪನಖ, ಮನುಜನು ನೀನು, ಮನುಜನು ನಾನು. ಆದರೇನು? ಮನಸ್ಸಿ
ನಕ ನಾನು ನಕ. ನಿನಗೆ ತಕ್ಕವನಲ್ಲ. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಓಹೋ, ಆತನಲ್ಲಿಗೆ ಹೋಗು, ಅವಮಾನಿಸುವನು. ಅವಮಾನಿಸುವನು? ಇಲ್ಲ ಇಲ್ಲ, ಅವಮಾನಿಸುವನು. ಆಹಾ, ನಿನ್ನ ತಮ್ಮನೂ ಬಂದಿರುವನೇ? ಹೌದು. ಹಾಗಿದ್ದರೆ ಒಂದು ತೆಗೆದುಕೊಂಡರೆ ಒಂದು ಉಚಿತ. ಇಲ್ಲೊಬ್ಬ ಅಲ್ಲೊಬ್ಬ. ಚೆನ್ನಾಗಿದೆ ಚೆನ್ನಾಗಿದೆ. ಹಾಗಾದರೆ ಅವನು ನಿನಗಿಂತಲೂ ಸುಂದರನೇ? ಓಹೋ, ನನಗಿಂತಲೂ ಅತಿ ಸುಂದರನು. ಅತಿ ಸುಂದರ? ಹೌದು. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಇಲ್ಲ, ಒಂಟಿಯಾಗಿರುವನು. ಒಂಟಿಯಾಗಿ? ನಿನಗೆ ಮಾತ್ರ ಜಂಟಿ ಬೇಕು, ಅವನಿಗೆ ಬೇಡ? ಬೇಡ, ನನ್ನ ಗೊಡವೆ ಬೇಡ. ಆತನಲ್ಲಿಗೆ ಹೋಗು, ನಿನ್ನ ಕಾರ್ಯ ಪೂರೈಸುವುದು. ಯಾವ ಪಾರ್ಶ್ವದಲ್ಲಿರುವನು? ಆ ಪಾರ್ಶ್ವದಲ್ಲಿರುವನು. ಆ ಆ ನಿನಗೇನಾಯಿತೆ ನನ್ನ ಸಬತಿಯೇ? ಎಳೆದುಕೊಂಡು ಹೋಗುತ್ತಿರುವೆಯಾ? ಮನೋಹರ, ಅದಕ್ಕೆ ಇವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯ ಪೂರೈಸುವುದು. ಹೋಗಲಿ ಬಿಡು. ಇಲ್ಲಿ ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸುತ್ತೇನೆ. ಮನೋಹರ, ಮನೋಹರ, ಎಲ್ಲಿದ್ದಾನಪ್ಪ ಈ ಸುರಸುಂದರಾಂಗ? ಈ ದಂಡಕಾರಣ್ಯವೇನು ನನಗೆ ಹೊಸದೇ. ಮುಂದೆ ಸಾಗಿ ನೋಡುತ್ತೇನೆ. ಗಮಗಮಲು ಗಮಗಮಲು, ಮಾನವನ ಗಮಲೇ ಗಮಲು. ಆಹಾ, ಸುಗಂಧ ಭರಿತವಾಗಿದೆಯಲ್ಲ. ಆಹಾ, ಚೆನ್ನಾಗಿದೆ ಚೆನ್ನಾಗಿದೆ. ಹಿಂದಿನಿಂದಲೇ ಹೀಗೆ ಇದೆಯಲ್ಲ ಇವನದು. ಮುಂದೆ ಹೇಗಿರಬೇಕು? ಹಿಂದೆ ನೋಡಿದ ಮೇಲೆ ಮುಂದೆ ಬಿಡುವೆನೆ, ಅಲ್ಲಿಯೂ ನೋಡುವೆ. ಮನೋಹರ, ಅವನು ಬಿಡುವ ಹಾಗಿಲ್ಲ, ಸುಮ್ಮನಿರುವ ಹಾಗಿಲ್ಲ. ಬಿಡುವುದಾದ್ರೆ ಇಲ್ಲಿ ಬಿಟ್ಟು ಬಿಡು. ಯಾರಮ್ಮ ನೀನು? ಅಬ್ಬಾ, ಇವನು ಎಂಥ ಸುಂದರಾಂಗನು! ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ. ಅವನು ಕರ್ರಗಿರುವನು. ಆಹಾ, ಇವನು ಕೆಂಪಗಿರುವನು. ಇವನೇ ನನಗೆ ಸರಿಯಾದ ಜೋಡಿಯು. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮಾರನೋ ಮಾರನ ಮಾರನೋ ಮಾರನ ಗಿರಣೋ ನಗಾರಿ, ಸುಂದರ ಚಂದದ ಆಕಾರ, ಸುಂದರ ಈ ಸುಂದರ ಈ ಸುಂದರ 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 ಸುಂದರ. ಯಾರಮ್ಮ ನೀನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ 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 ಶೂರ್ಪನಖ ಎನ್ನುವರು. ದೂರ ನಿಂತು ಮಾತನಾಡು. ಏಕೆ? ಸ್ವಲ್ಪ ದೂರ ನಿಂತು ಮಾತನಾಡು. ಏಕೆ? ದೂರ ನಿಲ್ಲುವೆ ಹೇಗೆ? ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣನು? ಏನು? ನಾನು ಕಾರಣನೇ? ಹಾ. ಅದು ಹೇಗೆ? ಆಹಾ, ವರ್ಣಿಸಲು ಅಸದಳ. ಇಲ್ಲಿ ನೋಡು, ಆಕಾಶದಂತಹ ನಿನ್ನ ಮುಖ ಕಮಲದಲ್ಲಿ ಕಾಮನ ಬಿಲ್ಲಿನಂತಹ ಹುಬ್ಬುಗಳು. ಇಲ್ಲಿ ಇಲ್ಲಿ ಅಲ್ಲೇನಿದೆ? ನಕ್ಷತ್ರಂತಹ ಕಣ್ಣುಗಳು, ಸಂಪಿಗೆ ಎಳೆಯಂತಹ ಮೂಗು. ಇಲ್ಲಿ ತೊಂಡೆ ಹಣ್ಣಿನಂತಹ ತುಟಿಗಳು. ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಸಣ್ಣನೆಯ ಎದೆಯು, ಸ್ವಲ್ಪ ಕೆಳಗೆ ಬಂದರೆ ದುಂಡನೆಯ ಹೊಟ್ಟೆಯು,
ಸ್ವಲ್ಪ ಕೆಳಗೆ ಅದಲ್ಲ, ಪಾದಗಳನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರಿಸು, ಮೋಹಿಸು, ದೂರನಿಂದ ಶುಂಭಿಸು. ಮಾತನಾಡು. ಇಲ್ಲವಾದರೆ ಮನೋಹರ, ಆಹಾ, ಯಾವಾಗ, ಎಲ್ಲಿ, ಎಷ್ಟೊತ್ತಲ್ಲಿ? ನೀನು ಸುಮ್ಮನೆ ನನ್ನ ಮುಂದೆ ಸುಮ್ಮನೆ ಹರಡಬೇಡ. ಮೊದಲಿಂದ ಹೊರಡು. ಹೊರಡಲು ಇಲ್ಲಿಗೆ ಬಂದಿರುವೇನೆ, ಅಲ್ಲಿಂದ ಇಲ್ಲಿಗೆ. ಆ ಪಾರ್ಶ್ವದಲ್ಲಿ ನನ್ನ ಅಣ್ಣನಾದ ಶ್ರೀ ರಾಮಚಂದ್ರನಿರುವನು. ಆಹಾ. ಆತನಿಗೆ ಹೋಗು. ಹೋದರೆ ನೀನು ಆತನಿಗೆ ಹೋಗಿ ಆತನಿಗೆ ಎರಡನೇ ಪತ್ನಿ ಆಗು. ಆಗ ನೀನು ನನಗೆ ಅತ್ತಿಗೆ ಆಗುವೆ. ಅಪ್ಪ ನಮಸ್ಕಾರ ಕಣೋ. ನಾನು ಮೊದಲೇ ನಿಮ್ಮ ಅಣ್ಣನ ಬಳಿಗೆ ಹೋಗಿದ್ದೆನು. ಏನು? ಹ್ಮ್. ನಮ್ಮ ಅಣ್ಣನ ಬಳಿಗೆ ಹೋಗಿದ್ಯಾ? ಹ್ಮ್. ಕೇಳು, ಆ ರಾಮನಿಗೆ ನಾನು ದಾಸನು, ಅಯ್ಯಯ್ಯಪ್ಪ. ಪರಾಧೀನನು. ಅಯ್ಯೋ. ನನ್ನ ಮದುವೆ ಆದರೆ ಆಗುವ ಪ್ರಯೋಜನವೇನು? ನೀನು ಆತನಿಗೆ ಹೋಗಿ ಎರಡನೇ ಪತ್ನಿ ಆಗು. ನೀನು ಆಗ ನನಗೆ ಅತ್ತಿಗೆ ಆಗು. ಅಯ್ಯೋ, ಇನ್ನೆಲ್ಲಿ ಅತ್ತಿಗೆ? ಹಾಗಾದ್ರೆ ಏನಾದ್ರೂ ಗುರುತನ್ನು ತರದ ಹೊರತು ನೀನು ಮದುವೆ ಆಗುವುದಿಲ್ಲ. ತೆಗೆದುಕೊಂಡು ಬಾ, ನೋಡೋಣ. ಏನು ಹೊರಡು. ಏನನ್ನು ನೋಡುವುದು? ಮೊದಲು ಹೊರಡು. ಇಲ್ಲ, ಸುಮ್ಮನೆ ಹೊರಡಬೇಡ, ಮೊದಲು ಹೊರಡು. ನೀನು ಪದೇ ಪದೇ ತೋರಿಸುತ್ತಿದ್ದರೆ ಇರುವುದೊಂದು ಕಡ್ಡಿ ಮುರಿದು ಹಾಕಿ ಬಿಡುತ್ತೇನೆ. ನೋಡು, ಬೇಡ ಬೇಡ, ನೋಡು ಹೇಳುತ್ತಿದ್ದೇನೆ, ಗುರುತನ್ನು ತರಬೇಕು. ಮೊದಲು ಹೊರಡು. ತರದ ಹೊರತು ಆಗುವುದಿಲ್ಲ. ನಂತರ ನೋಡೋಣ, ಮೊದಲು ಹೊರಡು. ಈಗ ನೋಡಿದ್ದೆ ಇಷ್ಟು, ಆಗಿನ್ನೇನು ನೋಡುವೆ? ಮೊದಲು ಹೊರಡುವ ಇಲ್ಲೋ? ಹೊರಡು ಮೊದಲು. ಹೋಗ್ತೇನೆ ಬಿಡು. ಮನೋಹರ, ಮನೋಹರ. ಈ ರಕ್ಕಸಿಯು ಮತ್ತೆ ಒಕ್ಕರಿಸಿದಳಲ್ಲ. ಎಲ್ಲ ನನ್ನ ಸವತಿಯೇ, ನನ್ನನ್ನೇ ಏನೋ ಅನ್ನುತ್ತಿದ್ದಾಳಲ್ಲ. ಒಂದೇ ಸಾರಿ ಇವಳನ್ನು ನುಂಗಿ ಬಿಡಲೇ. ನುಂಗಿದರೆ ಕೆಲಸವೂ ಕೆಟ್ಟು ಹೋಗುವುದು. ಮದುವೆ ಆದ ಮೇಲೆ ನುಂಗಿದರಾಯಿತು. ಮನೋಹರ, ಅಯ್ಯೋ ಆಳು ಪೀಡೆ, ಪುನಃ ಬಂದೆ. ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೇನೆ? ಹೌದು. ಅವಳು ಹಾಗೆ ಕಾಣುತ್ತಿಲ್ಲವೇ? ಪುನಃ ಏಕೆ ಬಂದೆ ನೀನು? ಲಕ್ಷ್ಮಣನ ಏನು ಹೇಳಿದ? ಲಕ್ಷ್ಮಣನು ಏನು ಹೇಳಿದನು? ಓ, ಲಕ್ಷ್ಮಣನು ಏನು ಹೇಳಿದನು? ಅಯ್ಯೋ, ಅವನು ಸಿಡುಕನು, ಕೋಪಿಷ್ಟನು, ಗರ್ವಿಷ್ಠನು. ಅವನ ಸಹವಾಸವೇ ನನಗೆ ಬೇಡ. ಇರುವುದರಲ್ಲಿ ನೀನೇ ಸ್ವಲ್ಪ ಮೆತ್ತಗಿದ್ದೀಯಾ, ಅನುಭವಸ್ಥ ಬೇರೆ. ನೋಡಪ್ಪ, ಹೇಗೋ ಅಕ್ಕ ತಂಗಿಯರ ಹಾಗೆ ಇದ್ದು ಬಿಡುತ್ತೇವೆ. ನಾನು ಹೇಳಿದನೆಂದು ಹೇಳಬಾರದಾಗಿತ್ತು. ಅಯ್ಯೋ, ಹೇಳಿದ್ದು ಆಯ್ತು, ಕೇಳಿದ್ದು ಆಯ್ತು. ಏನಾದ್ರೂ ಗುರುತನ್ನು ಕೊಟ್ಟರೆ ಮಾತ್ರ ಮದುವೆ ಆಗುತ್ತಾನಂತೆ. ಓಹೋ, ನಿಜ ನಿಜ. ಹ್ಮ್. ಆ ಗುರುತುಗಳನ್ನು ನಿನ್ನ ಬೆನ್ನಿನ ಮೇಲೆ ಬರೆಯುವೆನು. ಆ ಗುರುತುಗಳನ್ನು ಆತನಿಗೆ ತೋರಿಸು, ಅವ ಮಾನಿಸುವನು. ಎಲ್ಲಿ ಬರೆಯುವೆ? ನಿನ್ನ ಬೆನ್ನಿನ ಮೇಲೆ. ಅಂದರೆ 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 ನಿನ್ನ ಬೆನ್ನಿನ ಹಿಂದೆ. ಹಿಂದ? ಹೌದು. ಹಿಂದ? ಹೌದು. ಮುಂದ? ಇಲ್ಲ ಇಲ್ಲ ಇಲ್ಲ, ಆಗಲ್ಲ. ಸರಿ, ಬರೇ. ಸ್ವಲ್ಪ ತಡೆ, ಇಷ್ಟೊಂದು ಹತ್ರ ಬೇಕೆ? ನನ್ನ ಅವಸ್ಥೆ ನಿನಗೇನು ಗೊತ್ತಪ್ಪ, ಪಕ್ಕದಲ್ಲಿದ್ದಾಳೆ. ಸ್ವಲ್ಪ ತಡೆ. ಯಾವುದರಲ್ಲಿ ಬರೆಯುವೆ? ಆಯ್ತು, ಈಗ ನಿನ್ನ ಕಾರ್ಯ ಪೂರೈಸುವುದು. ನಿನ್ನ ಹೊರಡು. ಏನು? ನಾನು ಎತ್ತಲೋ ನೋಡುತ್ತಿದ್ದರೆ ನಿನ್ನ ಕಾರ್ಯವು ಮುಗಿಸಿಬಿಟ್ಟೆಯಾ? ನಾನು ಒಪ್ಪಲಾರೆ. ನನಗೆ ತಿಳಿಯಲೇ ಇಲ್ಲ ನೀನು ಬರೆದಿದ್ದು. ನೋಡು, ಸರಿಯಾಗಿ ಇನ್ನೊಂದು ಸಾರಿ ಬರೆ. ತಡೆ, ಬರೆಯುವುದು ಬರೆಯುತ್ತೀಯ, ಆಗಲೇ ಬರದಲ್ಲ. ಮೇಲೆ 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 ಹಾಗೆ ಬರೆಯಬೇಡ. ಸ್ವಲ್ಪ ಒತ್ತಿ 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 ಬರೆ. ಹೇಗೆ?
ಆಗಲಿ. ಅಲ್ಲಿಗೆ ಹೋಗುವವರೆಗೂ ನೆನಪಿರಬೇಕು. ಆ? ಹಾಗೆ ಆಗಲಿ. ಬರೇ ಒತ್ತಿ ಒತ್ತಿ. ಆಯ್ತು ಆಯ್ತೆ ಆಯ್ತು. ಇಷ್ಟು ಬೇಗ ಮನೋಹರ. ಆಯ್ತು, ನೀನಿನ್ನೂ ಹೊರಡು. ನಾನಿನ್ನು ಬರಲೇ, ಮುಹೂರ್ತವು ಮೀರಿ ಹೋಗುವುದು. ಹಾಗೆ ಮಾಡು. ಲಗ್ನವೂ ಸಿಗುವುದಿಲ್ಲ, ಹೀಗೆ ಹೋಗುತ್ತೇನೆ. ಬರಲೇ? ಹಾಗೆ ಮಾಡು. ಭಾವ ಭಾವ ಭಾವ, ನೀನೊಂದು ಸಾರಿ ಬಾ. ವಾ, ನೀನೊಂದು ಸಾರಿ ಬಾ ಬಾ. ಅಕ್ಕ, ಹೋಗಕ್ಕ. ನೀನು ಪಕ್ಕಕ್ಕೆ ಹೋಗಕ್ಕ, ಹೋಗಕ್ಕ. ಮನೋಹರ, ಆಹ ನನ್ನ ಮದುವೆಯಂತೆ, ಆಹ ನನ್ನ ಅಬ್ಬಾ. ಇಷ್ಟು ಹೊತ್ತು ಏನು ಪರಭಾಷೆಯೇ? ಇವನನ್ನು ಮದುವೆಯಾದರೆ ನನ್ನ ಜನ್ಮವೇ ಸಾರ್ಥಕವಾದಂತೆ. ನನ್ನ ಗಂಡ ಸತ್ತು ಎಷ್ಟೋ ವರ್ಷಗಳಾಯಿತಪ್ಪ. ಯುದ್ಧ ಭೂಮಿಯಲ್ಲಿ ಆಕಸ್ಮಿಕವಾಗಿ ನಮ್ಮಣ್ಣನೇ ನನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟ. ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಗಂಡನ ನೆನಪಿನಲ್ಲಿ ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಕೊರಗಿ 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 ಸಣ್ಣಗಾಗಿ ಬಿಟ್ಟಿದ್ದೇನೆ. ಕಡ್ಡಿ ಹಾಗೆ ಆಗಿಬಿಟ್ಟಿದ್ದೇನೆ. ಮದುವೆಯಾಗಿ ಸರಿ ಹೋಗುತ್ತೇನೆ. ಮನೋಹರ, ಮನೋಹರ. ಅಯ್ಯೋ ಹಾಳು ಪೀಡೆಯೇ, ಪುನಃ ಬಂದೆಯಾ? ಈ ಪೀಡೆಯನ್ನು ಕಟ್ಟಿಕೊಳ್ಳುವೆಯಲ್ಲ, ಆಗ ಇದೆ ನಿನಗೆ ಪೀಡೆಗಳನ್ನು ತೋರಿಸುತ್ತೇನೆ. ಮನೋಹರ, ಬಂದು ಬಿಟ್ಟೆ. ಬಂದರೆ ಏನೀಗ? ಗುರುತುಗಳನ್ನು ತಂದಿರುವೆಯಾ? ತಂದಿದ್ದೇನೆ. ಎಲ್ಲಿ ಕೊಡು. ಅದು ಕೊಡಲು ಬರುವುದಿಲ್ಲ. ಏಕೆ? ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು. ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು ಅಂತ ಗುರುತು. ಹಾಗಾದರೆ ಎಲ್ಲಿ ತೋರಿಸು. ನಾನೇನು ತೋರಿಸಲು ಸಿದ್ಧ. ನೀನು ಭದ್ರವಾಗಿರಬೇಕಷ್ಟೇ ನೋಡಲು. ನೀನೇನಾದ್ರೂ ನೋಡಿಬಿಟ್ಟರೆ 3 ದಿನ ಬೇಕು ಮೂರ್ಛೆ ಹೋಗಿ ಅವ ಅಲ್ಲಿಂದ ಬರಲು. ಗುರುತನ್ನು ಮೊದಲು ತೋರಿಸು. ಅಪ್ಪ, ಅದನ್ನೇ ನೋಡು ಬೇಗ, ಸಮಯವಿಲ್ಲ, ಮುಹೂರ್ತವು ಮೀರಿ ಹೋಗುತ್ತಿದೆ. ನಮ್ಮ ಅಣ್ಣನು ಸರಿಯಾದ ಗುರುತುಗಳನ್ನೇ ಮಾಡಿರುವನು. ನಾನೇ ಹೇಳಿಸಿಕೊಂಡು ಬರೆಸಿಕೊಂಡಿದ್ದು ಸರಿಯಾದ 2 ಸಲ. ಸರಿಯಾದ ಗುರುತುಗಳನ್ನೇ ಮಾಡಿಸಿಕೊಂಡಿರುವೆ. ಹಾಗಾದರೆ ನಾನು ನಿನ್ನನ್ನು ಒಲಿಸಲೇಬೇಕು. ಒರೆಸಲೇಬೇಕು. ಹಾಗಾದರೆ ನೀನು ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಾನು ನಿನ್ನನ್ನು ಒರೆಸುವೆನು. ಇದ್ಯಾವ ಪದ್ಧತಿನಯ್ಯ? ಅರಸರ ಪದ್ಧತಿ. ಅಗಸನ ಪದ್ಧತಿ. ಅಗಸನಲ್ಲವೇ? ಅರಸರ ಪದ್ಧತಿ. ಆಯ್ತು ಆಯ್ತು ಬಿಡು. ಕಟ್ಟಿಕೋ. ಇವನೊಡನೆ ಸಂಸಾರ ಮಾಡುವುದು ಹೇಗೆ? 6 ಮಕ್ಕಳನ್ನು ಹೆರುವುದು ಹೇಗೆ? ತಣ್ಣಗೆ ಮಾಡಿದರೆ ಆಯ್ತು ಮದುವೆಯಾದ ಮೇಲೆ. ಕಟ್ಟಿಕೋ. ನನ್ನ ಆರ್ಭಟಕ್ಕೆ ಒಂದೇ ದಿನಕ್ಕೆ ಓಡಿ ಹೋಗಿಬಿಡ್ಬೇಕು ಇವನು. ಕಟ್ಟಿಕೊಂಡೆ. ಕುಳಿತುಕೋ. ತಡೆ, ಒಂದೊಂದಾಗಿ ಆಗಲೇ. ಕಟ್ಟಿಕೊಂಡೆ. ಕುಳಿತುಕೋ ಈಗ. ನಿಂತುಕೋ. ಕುಳಿತುಕೋ. ನಿಂತುಕೋ. ಯಾವ ಸೀಮೆ ಪದ್ಧತಿನ ಏನಿನ್ನದು? ಬರೇ ಮುಚ್ಚಿಕೋ ಕುಳಿತುಕೋ ನಿಂತುಕೋ, ಮುಚ್ಚಿಕೋ ಕುಳಿತುಕೋ ನಿಂತುಕೋ. ಮುಖ್ಯವಾದ ಮಲಗೋದು ಯಾವಾಗ ಹೇಳಯ್ಯ? ಏನು ಪ್ರಿಯಾ?
ಯಾರು ತಾವು? ಶೋ ಅಯ ಆ ಉ ಅಯ ಆ ಏ ಶೂರ್ಪಣ ಕಥೆ ಇದೆ ಅಂತ ಆ. ಏನಮ್ಮ ಅವತಾರ ಎಲ್ಲೋಗಿದ್ರಿ? ಐ ಅಯ್ಯ ಆಯ ಅಯ್ಯ ದಂಡಚಾರಣೆಗೆ ಯಾಕೆ ಹೋಯ್ದ್ರಿ? ನಾವು ಇರ್ಲಿಲ್ವ ಇಲ್ಲಿ? ಏ ಮಯ ಅಯ್ಯಕಾಯ ಅಯ್ಯನಿ ಆಮ ಆಮ ನಾವು ನಾಮದವರಲ್ಲ, ವಿಭೂತಿಯವರು ಅಲ್ಲೇನ? ವಿಭೂತಿಯವ್ರು ನಾವು ವಾ 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 ಆಯ ಅಲ್ವ? ಆಮ ಆಮ ಓಹೋ, ಏ ರಾಮ ಅಂತ ಕಣೋ, ರಾಮ. ಆಮನ ಅಮ್ಮ ಅತ್ಮಯ ನೋಡಕ್ 30 ಮಣ ಇದ್ದಾರೆ, 10 ಮಣ ಅಂತ. ಆಮನ ಅತ್ಮಯ ಓ ತಮ್ಮ ಲಕ್ಷ್ಮಣ, ಲಕ್ಷ್ಮಣ ಅಂತ ಕಣೋ. ಲಕ್ಷ್ಮಣನ ಇನ್ನೊಬ್ರು ಯಾರು? ಆಮನ ಯಜ್ಞ ಈ ಸೀಸೆ ಗೀಸೆ ಇಲ್ಲ, ನಮ್ಮ ಮಡಿಕೆ ಕುಡಿಕೆ. ಐ ಓಹೋ ಸೀತೆ, ಸೀತೆ ಕಣೋ. ಏನ್ ಈ ಮಾಡಿ ಅಯ್ಯನು ತಂದು ನಮ್ಮಣ್ಣನಿಗೆ ಮದುವೆ ಮಾಡಿ ನೋಡವೆಂದರೆ ಅವನು ತಮ್ಮ ಲಕ್ಷ್ಮಣ ನನ್ನ ಮೂಗು ತನ 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 ಕೊಯ್ಯ ಮಯ್ಯ ಅಯ್ಯೋ ಮಾಡ್ಬೇಕು ಮೂಗು ಮೂಗು ಏನ್ ಕೊಯ್ಯ ಮಾಡ್ಬೇಕು ಇವಾಗ? ಕಿವಿ ಮೂಗು ಕೊಯ್ಯ ಮಕ್ಕಳ